ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ ಫೋನ್ ಮಾಡ್ತಿದ್ದಾಳೆ. ಹಲೋ ಜನನಿ. ಅತ್ತೆ, ಇವತ್ತು ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ನಾನು. ಹೌದಾ, ಬಹಳ ಸಂತೋಷ ನಮ್ಮ. ಸರಿ ಅತ್ತೆ, ಚಿಕ್ಕಮ್ಮಂಗೆ ಫೋನ್ ಮಾಡಿದೆ, ಅವ್ರ ಫೋನ್ ಕನೆಕ್ಟ್ ಆಗಲಿಲ್ಲ. ಚಿಕ್ಕಮ್ಮಂಗೆ ಮತ್ತೆ ಪುಟಾಣಿಗೆ ಹೇಳ್ತೀರಾ ನಾನು ಬರ್ತಾ ಇದ್ದೀನಿ ಇವತ್ತು ಅಂತ? ಧಾರಾಳವಾಗಿ ತಿಳಿಸ್ತೀನಮ್ಮ. ನೀನು ಹುಷಾರಾಗಿ ಬಾ. ಹನುಮಂತನೇನಾದ್ರೂ ಕಳಿಸ್ಕೊಡ್ಲಾ? ಏನು ಬೇಡ ಅತ್ತೆ, ನಾನೇ ಬರ್ತೀನಿ. ಆಯ್ತಮ್ಮ, ಕಾಯ್ತಿರ್ತೀವಿ, ಬೇಗ ಬಂದ್ಬಿಡು. ಸರಿ ಅತ್ತೆ. ರಘು, ಜನನಿ ಇವತ್ತು ಸಂಜೆ ಮನೆಗೆ ಬರ್ತಿದ್ದಾಳೆ. ನೋಡಿದ್ರಾ, ನಾವು ರತ್ನವೇಣಿನ ಮನೆಯಿಂದ ಆಚೆ ಕಳಿಸ್ದೇ ಇದ್ದಿದ್ದು ಎಷ್ಟು ಒಳ್ಳೇದಾಯಿತು ಅಂತ. ಈಗ ಜನನಿ ಬರ್ತಿದ್ದ ಹಾಗೆ ಕೇಳಿದ್ದಿದ್ರೆ ಇರೋದನ್ನ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಟ ಆಗೋಗ್ತಿತ್ತಲ್ಲ. ಏನ್ ಮಾಡ್ಬೇಕಾಗಿತ್ತು ನಾವು? ಪಾರ್ವತಿ ಹೇಳಿದ ಮಾತು ಕೇಳಿದ್ದು ತುಂಬಾ ಒಳ್ಳೇದಾಯ್ತು. ಹೌದು, ಹೇಗೂ ಒಳ್ಳೇದಾಯ್ತಲ್ಲ ಬಿಡು. ಆದರೆ ಈಗ ಮನೇಲಿ ನಡೆದಿರೋದು ಜನನಿಗೆ ಗೊತ್ತಾಗೋದು ಬೇಡ. ಅದು ಗೊತ್ತಾದ್ರೆ ಅದಕ್ಕೂ ಬೇಜಾರು ಮಾಡ್ಕೋಬಹುದು. ಹೌದು ರಘು, ನಾವು ಹೇಳೋದೇ ಬೇಡ. ಮುಂದೆ ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೆ ಹೀಗೀಗಾಯ್ತು, ರತ್ನವೇಣಿ ಈ ಥರ ನಡ್ಕೊಂಡ್ರು ಅಂತ ಹೇಳಿದ್ರೆ ಸಾಕು. ಈಗಲೇ ಹೇಳಿಬಿಟ್ರೆ ಜನನಿನೂ ಅವ್ರ ಜೊತೆ ಸರಿಯಾಗಿ ನಡ್ಕೊಳ್ಳಲ್ಲ, ಪುಟಾಣಿನಂತೂ ಅವ್ರ ಹತ್ರ ಹೋಗಕ್ಕೆ ಬಿಡಲ್ಲ ಅಲ್ವಾ? ಪಾರ್ವತಿ, ಜನನಿ ಬರೋ ಹೊತ್ತಾಯ್ತು. ಪಾಪ ಎಷ್ಟು ದಿನ ಆಯಿತು ಅವಳು ಮನೆ ಬಿಟ್ಟು ಹೋಗಿ. ಮನೆ ಊಟ ಅಂದರೆ ಪ್ರಾಣ ಅವಳಿಗೆ. ಅವಳಿಗೆ ಇಷ್ಟ ಆಗೋದನ್ನೆಲ್ಲ ಮಾಡಿದೀಯಲ್ಲಮ್ಮ? ಹ್ಞೂ ಅತ್ತೆಮ್ಮ, ಜನನಿಗೆ ಇಷ್ಟ ಆಗೋ ಎಲ್ಲ ಅಡುಗೆಗಳನ್ನೂ ತಯಾರು ಮಾಡಿದ್ದೀನಿ. ಅವಳು ಬರ್ತಿದ್ದ ಹಾಗೆ ಊಟಕ್ಕೆ ಕರ್ಕೊಂಡು ಹೋಗೋದಷ್ಟೇ. ಸರಿಯಮ್ಮ. ಮಮ್ಮಿ ಬರೋದು ಇನ್ನೂ ಇಷ್ಟ ಆಯ್ತು. ನನ್ ಬಂದಾಯ್ತು ಬಂಗಾರಿ. ಮಮ್ಮಿ ಹೇಗಿದ್ಯಾ ಪುಟಾಣಿ? ನಾನ್ ಚೆನ್ನಾಗಿದ್ದೀನಿ. ಜನನಿ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅತ್ತೆ, ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ಜನನಿ, ಅಂದ್ಕೊಂಡಿದ್ದ ಕೆಲಸ ಹೇಗಾಯ್ತಮ್ಮ? ಚೆನ್ನಾಗಾಯ್ತಾ? ಹಾ ಮಾವ, ಎಲ್ಲ ಚೆನ್ನಾಗಾಯ್ತು. ಮಮ್ಮಿ, ನನ್ನ ಬಿಟ್ಟು ನೀನೆಲ್ಲೂ ಹೋಗ್ಬೇಡ ಪ್ಲೀಸ್. ಇಲ್ಲ ಬಂಗಾರಿ, ಈಗ ಮಮ್ಮಿ ಬಂದಿದ್ದೀನಲ್ಲ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಸರಿನಾ? ಸರಿ ಮಮ್ಮಿ. ಏನಾಯ್ತು? ಅಯ್ಯೋ, ಗಾಯ ಆಗಿದೆ. ಕುತ್ಕೊಳ್ಳಿ. ಏನ್ ಪುಟಾಣಿ ಇದು? ಅಯ್ಯೋ, ಗಾಯ ಆಗಿದೆ. ಪುಟಾಣಿ, ಗಾಯ ಹೇಗಾಯ್ತು? ಅದು ಪುಟಾಣಿ ಆಟ ಆಡ್ಲಿ ಅಂತ ಪಾರ್ಕ್ಗೆ ಕರ್ಕೊಂಡೋಗಿದ್ದೆ ಕಣಮ್ಮ. ಅಲ್ಲಿ ಆಟ ಆಡ್ಬೇಕಾದ್ರೆ ಸ್ವಲ್ಪ ಏಟಾಗೋಯ್ತು. ಜೊತೆಗೆ ಕರ್ಕೊಂಡು ಹೋದ್ಮೇಲೆ ಹುಷಾರಾಗಿ ನೋಡ್ಕೋಬೇಕು ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಮಮ್ಮಿ, ಸಾರಟಿ ಮೆಡಿಸಿನ್ ಹಚ್ಚಿದ್ದಾರೆ. ಸರಿ ಬಂಗಾರಿ, ಇನ್ ಮುಂದೆ ಹುಷಾರಾಗಿರ್ಬೇಕು, ಆಯ್ತಾ? ಒಂದ್ ನಿಮಿಷ ಇರು. ಟಣಿ, ಮಮ್ಮಿ ನಿಂಗೋಸ್ಕರ ಏನ್ ತಂದಿದ್ದಾರೆ ಗೊತ್ತಾ? ವಾವ್, ಸೂಪರ್. ಥ್ಯಾಂಕ್ ಯು ಮಮ್ಮಿ. ನಿನ್ ಕೈಗೆ ಹಾಕ್ಲಾ? ಪುಟಾಣಿ,
ಇವಾಗ ನಾನು ಬಂದಿದ್ದೀನಲ್ಲ ನಿನ್ನ ಜೊತೆಗೆ ಇರ್ತೀನಿ, ಎಲ್ಲೂ ಹೋಗಲ್ಲ, ಸರಿನಾ? ಓಕೆ ಮಮ್ಮಿ. ಬಾ. ಜನನಿ, ನಿನಗೆ ಇಷ್ಟ ಆಗಿರೋ ಅಡುಗೆಗಳನ್ನೆಲ್ಲ ತಯಾರು ಮಾಡಿದ್ದೀನಿ, ಬಾ ಊಟ ಮಾಡು. ಹೌದಾ ಅಕ್ಕ? ಅಯ್ಯೋ, ನಾನಂತೂ ಮನೆ ಊಟನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಇರಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಪುಟಾಣಿ ಜೊತೆ ಜನನಿ ಖುಷಿಯಾಗಿರೋದನ್ನ ನೋಡಿ ಆ ರತ್ನವೇಣಿ ಹೊಟ್ಟೆ ಉರ್ಕೊಳ್ತಾ ಇದ್ಲು. ಒಂದ್ ರೀತಿಲಿ ಆ ರತ್ನವೇಣಿಗೆ ಮಗು ಜನನಿದಲ್ಲ, ನಿನ್ನ ಮಗು ಅಂತ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಅಂತ ಅನಿಸ್ತಿದೆ. ಯಾಕೆ ಚಿಕ್ಕತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಅವ್ರು ಮೊದ್ಲಿನ ಥರ ನಮ್ಮ ಪುಟಾಣಿ ಜೊತೆ ಪ್ರೀತಿಯಿಂದ ಇರಲ್ಲ ಅಲ್ವಾ? ಅದೇನು ನಿಜಾನಮ್ಮ. ಆದ್ರೆ ನೀನ್ ಪುಟಾಣಿ ಜೊತೆ ಇದ್ರೆ ಈಗ ಸುಮ್ಮನೆ ಇರ್ತಾಳ? ನೀನ್ ಪುಟಾಣಿನ ಎಷ್ಟು ಬೇಕಾದ್ರೂ ಮುದ್ದು ಮಾಡ್ಬೋದು, ಅವಳ ಜೊತೆ ಯಾವಾಗ ಬೇಕಾದ್ರೂ ಆಟ ಆಡ್ಬೋದು. ಈಗ ಅಮ್ಮ ಏನು ಹೇಳಲ್ಲ. ಮೊದ್ಲಾಗಿದ್ರೆ ಎಲ್ಲದಕ್ಕೂ ಅಡ್ಗಾಲಾಗ್ತಿದ್ಲು. ನೀವು ಹೇಳ್ತಾ ಇರೋ ಪ್ರಕಾರ ಯೋಚನೆ ಮಾಡಿದ್ರೆ ಸರಿ ಅನ್ಸುತ್ತೆ. ಹೇಗಿದ್ರು ವಾರ್ನ್ ಮಾಡಿ ಬಂದಿದ್ದೀವಿ, ಇನ್ಮೇಲೆ ಪಾರು ತಂಟೆಗಾಗ್ಲಿ ಮಗು ವಿಷಯದಲ್ಲಾಗ್ಲಿ ಅವ್ರ ತಲೆ ಹಾಕಲ್ಲ ಅನ್ಸುತ್ತೆ. ನಿಜ, ಜನನಿ ನಮ್ಮ ಪುಟಾಣಿನ ತುಂಬಾ ಇಷ್ಟಪಡ್ತಾಳೆ. ಅವಳು ಎಷ್ಟು ದೂರದಿಂದ ಬಂದಿದ್ದಾಳೆ, ಪಾಪ ಅವಳಿಗೆ ಅದೆಷ್ಟು ಸುಸ್ತಾಗಿರುತ್ತೋ ಏನೋ. ಆದ್ರೂ ಊಟನೂ ಮಾಡ್ದೆ ನನ್ನ ಪುಟಾಣಿ ಜೊತೆ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೋದ್ಲು. ಮಗುನ ನೋಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಇರ್ಬೇಕು. ಹನುಮಂತಣ್ಣ, ಏನು ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಕಳೆದ ಸಾರ್ತಿ ಜನನಿ ಕೆಲಸದ ಮೇಲೆ ಬೇರೆ ಊರಿಗೆ ಹೋದಾಗ ನಮ್ಮ ಪುಟಾಣಿನ ರತ್ನವೇಣಿ ಸುಪರ್ದಕ್ಕೆ ವಹಿಸಿದ್ರು. ಹಿಂಗೇನೋ ವಾಪಸ್ ಬಂದಿದ್ದಾಳೆ, ಸಂತೋಷನೇ. ಆದರೆ ಮತ್ತೆ ಊರಿಗೆ ಹೋಗ್ಬೇಕಾದ ಸಂದರ್ಭ ಬಂದಾಗ ನಮ್ಮ ಪುಟಾಣಿನ ರತ್ನವೇಣಿಗೆ ವಹಿಸಿದ್ರೆ ಏನು ಮಾಡೋದು? ಎಲ್ಲಿಗೂ ಹೋಗಲ್ಲ ಅನ್ಸುತ್ತೆ ಬಿಡಿ ಹನುಮಂತಣ್ಣ. ಪುಟಾಣಿ ಹತ್ರನೂ ಅದನ್ನೇ ಹೇಳ್ತಿದ್ಲಲ್ಲ, ನಾನು ಇನ್ಮೇಲೆ ಎಲ್ಲೂ ಹೋಗಲ್ಲ ಅಂತ. ಏನೋ ನಿಜಾನೇ, ಹಾಗೆ ಆದರೆ ಸಂತೋಷ. ಆದರೆ ಇಲ್ಲೇ ಇದ್ಕೊಂಡು ನಾಳೆ ಮತ್ತೆ ನಮ್ಮ ಪುಟಾಣಿನ ರತ್ನವೇಣಿಗೆ ವಹಿಸಿದ್ರೆ ಏನು ಮಾಡೋದು? ಹೌದು, ಸಾರ್ಥಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಹೇಳಿದ್ರು ಹೇಳ್ಬೋದು. ಹಾಗಾದ್ರೆ ಈಗ ಏನು ಮಾಡೋದು? ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಇನ್ಮೇಲೇನಾದ್ರೂ ಮಗುಗ್ ನೀನ್ ಊಟ ಮಾಡಿಸ್ಬೇಕು ಅಂತ ಅನ್ಸಿದ್ರೆ, ಆಟ ಆಡ್ಬೇಕು ಅಂತ ಅನ್ಸಿದ್ರೆ, ರತ್ನವೇಣಿನೇ ಮಗುನ ನಿನ್ ಹತ್ರ ಕಳಿಸ್ಕೊಡ್ತಾಳೆ. ತಲೆನೇ ಕೆಡ್ಸ್ಕೋಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.